ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಯೇಸುವಿನ ಹೆಸರಿನಲ್ಲಿ ನಿಮಗೆ ವಂದನೆಗಳು. ನಿಮ್ಮ ಬೋಧಕರು ಸಭೆ ಕಟ್ಟಡವನ್ನು ಇದು ಕರ್ತನ ಆಲಯವೆಂತಲೂ ಇದು ದೇವರ ಮನೆ ಎಂತಲೂ ವಾರ ವಾರ ಇಲ್ಲಿ ಈ ಕಟ್ಟಡದ ಸಭೆಯಲ್ಲಿ ಆರಾಧನೆ ಮಾಡಿದ್ರೆ ಮಾತ್ರ ನಾವು ಪರಲೋಕಕ್ಕೆ ಹೋಗುತ್ತೇವೆ ಎಂದು ನಿಮ್ಮ ಬೋಧಕರು ಹೇಳುತ್ತಿದ್ದಾರೆಯೇ? ಬನ್ನಿ, ವಾಕ್ಯ ಆಧಾರದೊಂದಿಗೆ ಇದು ಸರಿಯೇ ಅಥವಾ ತಪ್ಪೇ ಎಂದು ಪರಿಶೀಲಿಸಿ ನೋಡೋಣ. ಸಭೆ ಎಂದರೆ ಅದು ಸಭೆಯ ವಿಶ್ವಾಸಿಗಳನ್ನು ಸೂಚಿಸುವಂತ ಪದ ಎನ್ನುವುದನ್ನು ನಾವು ಗಮನಿಸಬೇಕು. ಆದಿ ಸಭೆಗಳ ಹೆಸರುಗಳನ್ನು ಒಂದು ಕ್ಷಣ ನಾವು ಗಮನಿಸುವುದಾದ್ರೆ, ಗಲಾತ್ಯ ಸಭೆ, ಎಫೆಸ ಸಭೆ, ಫಿಲಿಪಿ ಸಭೆ, ಕೊಲೊಸ್ಸೆ ಸಭೆ, ಥೆಸಲೋನಿಕ ಸಭೆ ಮತ್ತು ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುವ ಆ 7 ಸಭೆಗಳು. ಹೀಗೆ ನಾವು ನೋಡಿದ ಎಲ್ಲಾ ಸಭೆಗಳು ಆ ಪಟ್ಟಣಗಳ ಹೆಸರುಗಳನ್ನು ಸೂಚಿಸುವಂಥದ್ದು. ಸಭೆ ಎಂದರೆ ಆ ಪಟ್ಟಣಗಳಲ್ಲಿರುವ ವಿಶ್ವಾಸಿಗಳನ್ನು ಸೂಚಿಸುವಂತ ಪದ. ಹಾಗಾದ್ರೆ ಈಗ ಆಲಯವೆಂದರೆ ಏನು ಎನ್ನುವುದನ್ನು ಗಮನಿಸೋಣ. ಸತ್ಯವೇದದಲ್ಲಿ ನಾವು ನೋಡುವ ಒಂದೇ ಒಂದು ಆಲಯ, ಅದು ಸೊಲೊಮೋನ ಕಟ್ಟಿದ ಯೆರೂಸಲೇಮ್ ಆಲಯ. ಈ ಆಲಯಕ್ಕೆ ಏನಾಯಿತು? ಈ ಆಲಯವನ್ನು ಕುರಿತು ಯೇಸು ಕ್ರಿಸ್ತನಿಗೆ ಏನು ಹೇಳಿದ್ದಾರೆ ಎನ್ನುವುದನ್ನು ಈಗ ನಾವು ಗಮನಿಸೋಣ. ಇದಕ್ಕೆ ವಾಕ್ಯ ಯೋಹಾನ 2ನೇ ಅಧ್ಯಾಯ 19ನೇ ವಾಕ್ಯದಿಂದ 21ನೇ ವಾಕ್ಯದವರೆಗೂ. ಮತ್ತೆ ಹೇಳ್ತೇನೆ, ಯೋಹಾನ 2ನೇ ಅಧ್ಯಾಯ 19ನೇ ವಾಕ್ಯದಿಂದ 21ನೇ ವಾಕ್ಯದವರೆಗೂ. ಯೇಸು ಹೇಳಿದ್ದು, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಅದಕ್ಕೆ ಯೆಹೂದ್ಯರು, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆಯೋ ಅಂದರು. ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದ್ದನು. ಆದುದರಿಂದ ಆತನು ಸತ್ತು ಬದುಕಿ ಎದ್ದ ಮೇಲೆ ಈ ಮಾತು ಆತನ ಶಿಷ್ಯರ ನೆನಪಿಗೆ ಬಂದು ಶಾಸ್ತ್ರದಲ್ಲಿ ಬರೆದದ್ದನ್ನು ಆತನ ಮಾತನ್ನು ಅವರು ನಂಬುವರಾದರು. ಇಲ್ಲಿ ಯೇಸು ಕ್ರಿಸ್ತನು ಹೇಳುವ ಮಾತನ್ನು ಗಮನಿಸಿರಿ ಪ್ರಿಯ ಸಹೋದರರೇ. ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದ್ದನು ಎನ್ನುವ ವಾಕ್ಯವನ್ನು ಮಾತ್ರ ನಾವು ಇಲ್ಲಿ ಗಮನಿಸಬೇಕು ಪ್ರಿಯ ಸಹೋದರರೇ. ಇಲ್ಲಿ ಯೇಸು ಕ್ರಿಸ್ತನು ಹೇಳಿರುವುದು, ಸೊಲೊಮೋನ ಕಟ್ಟಿದ ಈ ಕಟ್ಟಡದ ಆಲಯವನ್ನು ಕೆಡವಿರಪ್ಪ, ತನ್ನ ಶರೀರವೆಂಬ ದೇವಾಲಯವನ್ನ ಎಬ್ಬಿಸ್ತೇನೆ ಎಂದು ಈ ವಾಕ್ಯದಲ್ಲಿ ನಮ್ಮ ರಕ್ಷಕನು ಒಡೆಯನು ದೇವರಾಗಿರುವ ಯೇಸು ಕ್ರಿಸ್ತನು ಹೇಳುತ್ತಿದ್ದಾರೆ. ಇಲ್ಲಿ ಕಟ್ಟಡದ ಆಲಯದಿಂದ ದೇಹವೆಂಬ ಆಲಯಕ್ಕೆ ಯಾವ ರೀತಿಯಾದ ಟ್ರಾನ್ಸ್ಫಾರ್ಮೇಶನ್ ನಡೆದಿದೆ ಅನ್ನೋದನ್ನ ನಾವು ಗಮನಿಸಬೇಕು ಪ್ರಿಯ ಸಹೋದರರೇ. ಕಟ್ಟಡ ಆಲಯವನ್ನ ಕೆಡವಿರಿ, ದೇಹವೆಂಬ ಆಲಯವನ್ನ ಎಬ್ಬಿಸುವೆನು ಎಂದು ಯೇಸು ಕ್ರಿಸ್ತನು ಹೇಳಿದರು. ಇಲ್ಲಿ ನಾವು ಗಮನಿಸುವುದಾದ್ರೆ ಪ್ರಿಯ ಸಹೋದರರೇ, ಆತ್ಮೀಯವಾದ ಆಲಯಕ್ಕೂ ಮಾಂಸಿಕ ರೀತಿಯಾದ ಆಲಯಕ್ಕೂ ಇಲ್ಲಿ ವ್ಯತ್ಯಾಸವನ್ನ ನಮ್ಮ ರಕ್ಷಕನು ಒಡೆಯನು ಯೇಸು ಕ್ರಿಸ್ತನಾಗಿರುವತನು ಇಲ್ಲಿ ಸೂಚಿಸುತ್ತಿದ್ದಾರೆ. ಮತ್ತು ಇನ್ನೊಂದು ವಾಕ್ಯದಲ್ಲಿ ಸಹ ಕರ್ತನು ಸೊಲೊಮೋನ ಕಟ್ಟಿರುವ ಆಲಯವನ್ನು ಕುರಿತು ಮಾತಾಡಿದ್ದಾರೆ. ಇದಕ್ಕೆ ವಾಕ್ಯವನ್ನು ಗಮನಿಸೋಣ. ಇದಕ್ಕೆ ವಾಕ್ಯ ಮತ್ತಾಯ 24ನೇ ಅಧ್ಯಾಯ 1ನೇ ವಾಕ್ಯದಿಂದ 2ನೇ ವಾಕ್ಯದವರೆಗೂ. ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು. ಆಗ ಆತನು, ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಇಲ್ಲಿ ಗಮನಿಸಬೇಕಾಗಿರುವ ವಾಕ್ಯವೇನೆಂದರೆ, ಇಲ್ಲಿ ಯೇಸು ಕ್ರಿಸ್ತನು ಒಂದು ಮುಂದೆ ನಡೆಯುವಂತ ಸಂಗತಿಯನ್ನು ಕುರಿತು ಪ್ರವಾದನೆಯನ್ನು ನುಡಿತಿದ್ದಾರೆ. ಈ ಸೊಲೊಮೋನ ಕಟ್ಟಿರುವ ಈ ದೇವಾಲಯವಿದೆ ಅಲ್ವಾ, ಈ ದೇವಾಲಯವು ಕೆಡವಲ್ಪಡುತ್ತದೆ. ಈ ಕಟ್ಟಡಗಳನ್ನು ತೋರಿಸಿದ ತಕ್ಷಣವೇ ಆತನು ಹೇಳುವ ಮಾತನ್ನು ಗಮನಿಸಿ. ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂತ ಯೇಸು ಕ್ರಿಸ್ತನು ಹೇಳಿದ ಹಾಗೆಯೇ ಅದು ನಡೆಯುತ್ತೆ ಇಲ್ಲವೇ ಎನ್ನುವುದನ್ನ ನಾವು ಇತಿಹಾಸದಲ್ಲಿ ಇದು ನಡೆದಿದೆಯೇ ಎಂದು ಗಮನಿಸುವುದಾದ್ರೆ, ಕ್ರಿಸ್ತಪೂರ್ವ 70ನೇ ವರ್ಷದಲ್ಲಿ ರೋಮನರು ಯೆರೂಸಲೇಮನ್ನು ಅದರಲ್ಲಿರುವ ಸೊಲೊಮೋನ ಕಟ್ಟಿದ ಈ ಆಲಯವನ್ನು ಕೆಡವಿ ಹಾಕಿದರು. ಇಂದಿನವರೆಗೂ ಆ ಆಲಯ ಕಟ್ಟಲ್ಪಡುತ್ತಿದೆಯೇ ಎಂದು ನಾವು ನೋಡುವುದಾದ್ರೆ, ಅದು ಇಂದಿನವರೆಗೂ ಸಹ ಕಟ್ಟಲ್ಪಡಲಿಲ್ಲ. ಇನ್ನು ಮುಂದೆ ಕಟ್ಟಲ್ಪಡುವುದೇ ಎಂದು ಕೇಳುವುದಾದ್ರೆ, ನಿಶ್ಚಯವಾಗಿ ಅದು ಮುಂದೆಯೂ ಸಹ ಕಟ್ಟಲ್ಪಡುವುದಿಲ್ಲ. ಇದರಿಂದ ನಮಗೆ ಸ್ಪಷ್ಟವಾಗಿ ತಿಳಿಯುವುದೇನೆಂದ್ರೆ, ಸತ್ಯವೇದದ ಆಧಾರ ಪೂರ್ವಕವಾಗಿ ನಾವು ನೋಡುವ ಒಂದೇ ಒಂದು ಆಲಯ, ದೇವರು ಆಕಾಶವನ್ನು ಭೂಮಿಯನ್ನು ಸಕಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ತನಗೆ ಆಲಯವನ್ನ ಕಟ್ಟುವುದಕ್ಕಾಗಿ
ಅಪ್ಪಣೆಯನ್ನು ಕೊಟ್ಟ ಒಂದೇ ಒಂದು ಆಲಯ ಯಾವುದೆಂದು ನಾವು ನೋಡುವುದಾದ್ರೆ ಅದು ಯೆರೂಸಲೇಮಿನಲ್ಲಿರುವ ಸೊಲೊಮೋನನು ಕಟ್ಟಿರುವ ಕಟ್ಟಡದ ಆಲಯ. ಆ ಆಲಯವನ್ನೇ ಕರ್ತನು ತಿರಸ್ಕರಿಸಿದನು ಎನ್ನುವುದನ್ನ ನಾವು ಈಗ ತಾನೇ ವಾಕ್ಯ ಆಧಾರ ಪೂರ್ವಕವಾಗಿ ನೋಡಿದ್ದೇವೆ. ಇದು ಆದ ಮೇಲೆ ಕರ್ತನು ತನಗೆ ಎಲ್ಲಿಯಾದರೂ ಕಟ್ಟಡದ ಆಲಯವನ್ನು ಕಟ್ಟಲು ಅಪ್ಪಣೆಯನ್ನು ಕೊಟ್ಟಿದ್ದಾರೆ ಎಂದು ನಾವು ನೋಡುವುದಾದರೆ ಸತ್ಯವೇದದ ವಾಕ್ಯ ಪುರಾವೆ ಮೇರೆಗೆ ಎಲ್ಲಿಯೂ ಸಹ ಇಲ್ಲ. ಸುವಾರ್ತೆಗೆ ನಂತರ ಕರ್ತನು ಎಲ್ಲಿಯಾದರೂ ಆಲಯವನ್ನು ಕುರಿತು ಮಾತಾಡಿದ್ದಾರೆಯೇ ಎಂದು ನಾವು ನೋಡುವುದಾದರೆ ಮಾತಾಡಿದ್ದಾರೆ. ತನ್ನ ಶಿಷ್ಯರಾಗಿರುವ ಆದಿ ಅಪೊಸ್ತಲರ ಮುಖಾಂತರವಾಗಿಯೇ ಮಾತಾಡಿದ್ದಾರೆ. ಕರ್ತನ ಶಿಷ್ಯಂದ್ರ ಮುಖಾಂತರವಾಗಿ ಆಲಯನ ಕುರಿತು ದೇವರು ಮಾತಾಡಿದ್ದಾರೆ. ಇದಕ್ಕೆ ವಾಕ್ಯಗಳನ್ನು ಗಮನಿಸೋಣ ಪ್ರಿಯ ಸಹೋದರರೇ. ಇದಕ್ಕೆ ವಾಕ್ಯ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 48ನೇ ವಾಕ್ಯ. ಆದರೂ ಪರಾತ್ಪರನು ಕೈಯಿಂದ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವವನಲ್ಲ. 49ನೇ ವಾಕ್ಯವನ್ನು ಸಹ ಓದೋಣ. ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ. ನೀವು ನನಗೆ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಯಾವುದು? ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸತಲ್ಲ ಎಂಬುದಾಗಿ ಕರ್ತನು ಹೇಳುತ್ತಾನೆ. ಇಲ್ಲಿ ವಾಕ್ಯವನ್ನು ಗಮನಿಸಿದ್ರ ಪ್ರಿಯ ಸಹೋದರರೇ, ಆದರೂ ಪರಾತ್ಪರನು ಕೈಯಿಂದ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವವನಲ್ಲ. ಇಲ್ಲೇ ವಾಕ್ಯ ಪುರಾವೆ ಮೇರೆಗೆ ದೇವರು ಹೇಳುತ್ತಿದ್ದಾರೆ, ನಾನು ಮನುಷ್ಯನ ಕೈಯಿಂದ ಕಟ್ಟಲ್ಪಟ್ಟ ಯಾವುದೇ ಕಟ್ಟಡಗಳಲ್ಲಿ ವಾಸ ಮಾಡುವುದಿಲ್ಲ ಎಂದು. ದೇವರ ಆತ್ಮನು ಯಾರ ಮುಖಾಂತರವಾಗಿ ಇದನ್ನು ಮಾತಾಡುತ್ತಿದ್ದಾರೆ ಎಂದು ನಾವು ನೋಡುವಾಗ ಸ್ಟೇಫಾನನ ಮುಖಾಂತರವಾಗಿ. ಸ್ಟೇಫಾನು ಪರಿಶುದ್ಧಾತ್ಮನಿಂದ ತುಂಬಿ ಇಲ್ಲಿ ಮಾತಾಡುತ್ತಿದ್ದ ಎನ್ನುವ ವಾಕ್ಯ ಗಮನಿಸತಕ್ಕದ್ದು ಪ್ರಿಯ ಸಹೋದರರೇ. ಹಾಗಾದ್ರೆ ಪ್ರಪಂಚವೆಲ್ಲೆಡೆ ಇರುವ ಕಟ್ಟಡದ ಆಲಯಗಳೆಲ್ಲ ಏನು? ಹಾಗಾದ್ರೆ ನಾವು ಆಲಯಗಳನ್ನೇ ಕಟ್ಟಬಾರದು? ಈ ಆಲಯಗಳಲ್ಲಿ ಯೇಸು ಕ್ರಿಸ್ತನು ಇಲ್ಲವೇ ಎನ್ನುವ ಬಹುತೇಕ ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವಿಸಬಹುದು ಪ್ರಿಯ ಸಹೋದರರೇ. ಇದಕ್ಕೆ ವಾಕ್ಯ ಪುರಾವೆ ಮೇರೆಗೆ ಅಪೊಸ್ತಲರ ಮುಖಾಂತರವಾಗಿ ಉತ್ತರಗಳನ್ನು ನೋಡೋಣ. ಇದಕ್ಕೆ ವಾಕ್ಯ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 24ನೇ ವಾಕ್ಯದಿಂದ 25ನೇ ವಾಕ್ಯದವರೆಗೂ. ಜಗತ್ತನ್ನು ಅದರಲ್ಲಿರುವ ಎಲ್ಲಾ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ತಾನೇ ಎಲ್ಲರಿಗೂ ಜೀವ, ಶ್ವಾಸ ಮುಂತಾದದ್ದೆಲ್ಲವನ್ನು ಕೊಡುವವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಯಿಂದ ಸೇವೆ ಹೊಂದುವವನಲ್ಲ. ಇಲ್ಲಿ ಸಹ ಗಮನಿಸಿದ್ರ ಪ್ರಿಯ ಸಹೋದರರೇ, ಮುಂಚಿತವಾಗಿ ನೋಡಿದ ಆ ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 48ನೇ ವಾಕ್ಯದಲ್ಲಿ ನಾವು ಗಮನಿಸಿದ ಅದೇ ವಾಕ್ಯ, ಅದೇ ರೀತಿಯಾದ ಇನ್ನೊಂದು ವಾಕ್ಯ. ಸತ್ಯವೇದ ವಾಕ್ಯದಲ್ಲಿ ನಮಗೆ ಇಷ್ಟು ಪುರಾವೆಗಳನ್ನ ಪರಿಶುದ್ಧಾತ್ಮನು ಕೊಟ್ಟಿದ್ದಾರೆ. ವಾಕ್ಯವು ಕನ್ನಡಿ ಹಾಗೆ ಎಲ್ಲಾ ಕಲೆಗಳನ್ನ ತೋರಿಸಿಬಿಡುತ್ತದೆ. ಅದೇ ರೀತಿಯಾಗಿ ಈ ಕಳ್ಳ ಬೋಧಕರುಗಳು ಇದು ಕರ್ತನ ಮನೆ, ಇದು ಕರ್ತನ ಆಲಯ ಎಂದು ಹೇಳಿಕೊಂಡು ಅನೇಕ ಕ್ರೈಸ್ತ ಸಹೋದರ ಸಹೋದರಿಯರನ್ನು ವಂಚಿಸುತ್ತಿದ್ದಾರಲ್ಲವೇ? ಇದು ಶುದ್ಧ ಸುಳ್ಳು ಎನ್ನುವುದನ್ನ ಪರಿಶುದ್ಧಾತ್ಮನು ತನ್ನ ವಾಕ್ಯದ ಆಧಾರ ಪೂರ್ವಕವಾಗಿ ನಮಗೆ ಇದೆಲ್ಲವನ್ನು ಸ್ಪಷ್ಟಪಡಿಸಿದ್ದಾರೆ. ಸರಿ, ಅವರು ಕೈಯಿಂದ ಕಟ್ಟಲ್ಪಟ್ಟ ಆಲಯಗಳಲ್ಲಿ ವಾಸ ಮಾಡುವುದಿಲ್ಲವಾದ್ರೆ 3ನೇ ಆಲಯ ಕಟ್ಟಲ್ಪಡುತ್ತದೆ, ಕ್ರಿಸ್ತ ವಿರೋಧಿ ಅದರಲ್ಲಿ ಬಂದು ವಾಸ ಮಾಡುತ್ತಾನೆ ಎಂದು ಬರೆದಿದೆಯಲ್ಲ ಎಂದು ನೀವು ಕೇಳಬಹುದು. ಇದಕ್ಕೆ ವಾಕ್ಯವನ್ನು ಗಮನಿಸಿ. ಪ್ರಕಟಣೆ 21ನೇ ಅಧ್ಯಾಯ 22ನೇ ವಾಕ್ಯವನ್ನು ಗಮನಿಸಿ ಪ್ರಿಯ ಸಹೋದರರೇ. ಪಟ್ಟಣದಲ್ಲಿ ನಾನು ದೇವಾಲಯವನ್ನು ಕಾಣಲಿಲ್ಲ, ಯಾಕೆಂದರೆ ಸರ್ವಶಕ್ತನಾದ ದೇವರಾಗಿರುವ ಕರ್ತನು ಯಜ್ಞದ ಕುರಿಯಾದಾತನು ಅದರ ದೇವಾಲಯವಾಗಿದ್ದಾರೆ. ಇಲ್ಲಿ ಸಹ ವಾಕ್ಯವನ್ನು ಗಮನಿಸಿದ್ರ ಪ್ರಿಯ ಸಹೋದರರೇ, ಆ ಪಟ್ಟಣದಲ್ಲಿ ಕರ್ತನ ಆ ಬರುವಿಕೆ ನಂತರ ಅಲ್ಲಿ ಆ ಪಟ್ಟಣದಲ್ಲಿ ಯಾವುದೇ ಆಲಯವಿಲ್ಲ. ಅದಕ್ಕೆ ಆಲಯ ಯಾರಾಗಿದ್ದಾರಂತೆ? ಸರ್ವಶಕ್ತನಾದ ದೇವರಾಗಿರುವ ಕರ್ತನು ಯಜ್ಞದ ಕುರಿಯಾದಾತನು ಅದರ ದೇವಾಲಯವಾಗಿದ್ದಾರೆ ಎನ್ನುವುದನ್ನ ಈ ವಾಕ್ಯದ ಮುಖಾಂತರವಾಗಿ ದೇವರು ಸ್ಪಷ್ಟಪಡಿಸಿದ್ದಾರೆ. 3ನೇ ಆಲಯ ಎನ್ನುವ ಯಾವುದೇ ರೀತಿಯಾದ ಮಾಂಸಿಕ ರೀತಿಯಾದ ಕಟ್ಟಡದ ಆಲಯಗಳು ಎಬ್ಬಿಸಲ್ಪಡುವುದಿಲ್ಲ, ಅದು ಕಟ್ಟಲ್ಪಡುವುದಿಲ್ಲ ಎನ್ನುವುದನ್ನ ದೇವರಾತ್ಮನು ತನ್ನ ಮಕ್ಕಳಿಗೆ ಸ್ಪಷ್ಟವಾಗಿ ಬರೆದಿದ್ದಾರೆ. ಹೌದು ಪ್ರಿಯ ಸಹೋದರರೇ, ಕರ್ತನ 2ನೇ ಬರುವಿಕೆಗೆ ನಂತರ ಸಹ ಯಾವುದೇ ಕಟ್ಟಡದ ಆಲಯವಿರುವುದಿಲ್ಲ. ದೇವರು ಯಜ್ಞದ ಕುರಿಯಾದಾತನು ಅದಕ್ಕೆ ಆಲಯವಾಗಿರುವರು. ನಾವು ಮುಂಚೆ ಯೋಹಾನ 2ನೇ ಅಧ್ಯಾಯ 19ನೇ ವಾಕ್ಯದಿಂದ 21ನೇ ವಾಕ್ಯದವರೆಗೂ ಗಮನಿಸಿದ್ರಲ್ವಾ? ಕಟ್ಟಡದ ಆಲಯವನ್ನು ಕೆಡವಿರಿ, ಆತ್ಮೀಯ ರೀತಿಯಾದ ಆಲಯವನ್ನು ಎಬ್ಬಿಸುವೆನು, ರೂಪಾಂತರ ಪಡಿಸುವೆನು ಎನ್ನುವ ಆ ವಾಕ್ಯವನ್ನು ನಾವು ಗಮನಿಸಿದ್ರಲ್ವಾ ಪ್ರಿಯ ಸಹೋದರರೇ? ಹಾಗಾದ್ರೆ ಏಸಪ್ಪ ಒಂದು ಸಾರಿ ಅದೋ ಆ ಕಟ್ಟಡದ ಮಾಂಸಿಕ ರೀತಿಯಾದ ಆಲಯವನ್ನ ಕೆಡವಿದ್ದಾದಲ್ಲಿ ಅದು ಕೆಡವಿದ್ದೆ, ಮತ್ತೆ ಕಟ್ಟಡದ ಯಾವುದೇ ಕಾರ್ಯಗಳನ್ನ ಕಟ್ಟುವುದಿಲ್ಲ ಪ್ರಿಯ ಸಹೋದರರೇ. ಇಲ್ಲಿ ರೂಪಾಂತರ ಪಡಿಸಿದ್ದಾರೆ. ಕಟ್ಟಡದಿಂದ ಆತ್ಮೀಯ ರೀತಿಯಾದ ಆಲಯಕ್ಕೆ ದೇವರು ರೂಪಾಂತರವನ್ನು ಪಡಿಸಿದ್ದಾರೆ ಪ್ರಿಯ ಸಹೋದರರೇ. ರೂಪಾಂತರವನ್ನು
ಎಂದು ಹೇಳಬಹುದು, ಬದಲಾವಣೆ ಎಂದು ಹೇಳಬಹುದು. ಪ್ರಿಯ ಸಹೋದರರ, ಕಟ್ಟಡದಿಂದ ಶರೀರವೆಂಬ ಆಲಯಕ್ಕೆ ದೇವರು ರೂಪಾಂತರಗೊಳಿಸಿದ್ದ ತನ್ನ ಸೇವಕರು ಅಪೋಸ್ತಲರು ಆಗಿರುವ ಅನೇಕ ಶಿಷ್ಯರೊಂದಿಗೆ ಮಾತಾಡಿದ್ದಾರೆ. ಅದರಲ್ಲಿ ಪೌಲನ ಮುಖಾಂತರವಾಗಿ ಅನೇಕ ವಾಕ್ಯಗಳನ್ನ ಪರಿಶುದ್ಧಾತ್ಮನು ಕೊಟ್ಟಿದ್ದಾರೆ. ಇದಕ್ಕೆ ವಾಕ್ಯಗಳನ್ನು ಗಮನಿಸಿ ನೋಡೋಣ ಪ್ರಿಯ ಸಹೋದರರ. ಇದಕ್ಕೆ ಮೊದಲನೇ ವಾಕ್ಯ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದ್ರೂ ದೇವರ ಆಲಯವನ್ನು ಕೆಡವಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದ್ರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ವಾಕ್ಯವನ್ನು ಗಮನಿಸಿದ್ರ ಪ್ರಿಯ ಸಹೋದರರೇ, ಪೌಲನ ಮುಖಾಂತರವಾಗಿ ಪರಿಶುದ್ಧಾತ್ಮನ ಮಾತಾಡುತ್ತಿದ್ದಾರೆ, ನೀವು ದೇವರ ಆಲಯವಾಗಿದ್ದೀರಿ ಎಂದು. ಹಾಗಾದರೆ ನಾವೇ ದೇವರ ಆಲಯ ಎಂದು ಈ ವಾಕ್ಯದಲ್ಲಿ ದೇವರಾತ್ಮನು ಸ್ಪಷ್ಟತೆಯನ್ನ ನೀಡಿದ್ದಾರೆ. ಮತ್ತೊಂದು ವಾಕ್ಯವನ್ನು ಸಹ ನಾವು ಗಮನಿಸೋಣ ಪ್ರಿಯ ಸಹೋದರರೇ. ಇದಕ್ಕೆ ವಾಕ್ಯ 1 ಕೊರಿಂಥರು 6ನೇ ಅಧ್ಯಾಯ 19ನೇ ವಾಕ್ಯ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ಗಮನಿಸಿದ್ರ ಪ್ರಿಯ ಸಹೋದರರೇ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು ಎಂದು ಪರಿಶುದ್ಧಾತ್ಮನು ಪೌಲನ ಮುಖಾಂತರವಾಗಿ ಮಾತಾಡುತ್ತಿದ್ದಾರೆ. ಇಲ್ಲಿ ಸಹ ಈ ವಾಕ್ಯ ಸಹ ನಮಗೆ ಸ್ಪಷ್ಟಪಡಿಸುವ ಕಾರ್ಯವೇನೆಂದರೆ, ನಾವೇ ದೇವ ಪರಿಶುದ್ಧಾತ್ಮನು ನಮ್ಮೊಳಗೆ ವಾಸ ಮಾಡುತ್ತಾರೆಂದು ಯೇಸು ಕ್ರಿಸ್ತನು ತಾನೇ ಸ್ವತಃ ಸ್ಪಷ್ಟತೆಯನ್ನ ನೀಡಿದ್ದಾರೆ. ಇದಕ್ಕೆ ವಾಕ್ಯವನ್ನು ಗಮನಿಸೋಣ. ಇದಕ್ಕೆ ವಾಕ್ಯ ಯೋಹಾನ 14ನೇ ಅಧ್ಯಾಯ 17ನೇ ವಾಕ್ಯ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಇಲ್ಲಿ ವಾಕ್ಯವನ್ನು ಗಮನಿಸಿದ್ರ, ಪರಿಶುದ್ಧಾತ್ಮರು ಎಲ್ಲಿ ವಾಸ ಮಾಡುತ್ತಾರಂತೆ? ನಮ್ಮ ಬಳಿಯಲ್ಲಿ, ನಮ್ಮ ಒಳಗಡೆ ವಾಸವನ್ನು ಮಾಡುತ್ತಾರೆ ಎಂದು ಯೇಸು ಕ್ರಿಸ್ತನೇ ಸ್ಪಷ್ಟತೆಯನ್ನ ನೀಡಿದ್ದಾರೆ. ನಾನು ನಿಮ್ಮೊಳಗೆ ವಾಸ ಮಾಡುತ್ತೇನೆ ಎಂದು ಯೇಸು ಕ್ರಿಸ್ತನು ಹೇಳಿದ್ದಾರೆ. ಇದಕ್ಕೆ ವಾಕ್ಯವನ್ನು ಗಮನಿಸೋಣ. ಯೋಹಾನ 14ನೇ ಅಧ್ಯಾಯ 20ನೇ ವಾಕ್ಯ. ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ. ಗಮನಿಸಿದ್ರ? ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ ಎಂದು. ಯೇಸು ಕ್ರಿಸ್ತನೇ ಪರಿಶುದ್ಧಾತ್ಮನಾಗಿ ನಮ್ಮೊಡನೆ ವಾಸ ಮಾಡುತ್ತಿದ್ದಾರೆ ಎಂದು ಯೇಸು ಕ್ರಿಸ್ತನು ತಾನೇ ತನ್ನ ವಾಕ್ಯದಿಂದ ಸ್ಪಷ್ಟತೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಆ ಪರಿಶುದ್ಧಾತ್ಮನು ಯೇಸು ಕ್ರಿಸ್ತನೇ. ಮನುಷ್ಯರು ಸ್ವಕಲ್ಪಿತವಾಗಿ ಕಟ್ಟಿರುವ ಯಾವುದೇ ಕಟ್ಟಡದ ಆಲಯಗಳಲ್ಲಿ ಯೇಸು ಕ್ರಿಸ್ತನು ಇಲ್ಲ. ಇದನ್ನು ತಿಳಿದು ಸಹ ನಾವು ಮನುಷ್ಯರು ಕಲ್ಪಿಸಿದ ಕಟ್ಟಡಗಳನ್ನೇ ನಾವು ಕೈಗೊಂಡು ನಡೆದ್ರೆ ದೇವರಿಗೆ ಭಕ್ತಿ ತೋರಿಸುವುದು ವ್ಯರ್ಥ ಆತ್ಮೀಯರೇ. ಈ ರೀತಿಯಾಗಿ ವಾಕ್ಯವು ಮಾರ್ಕ್ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಸ್ಪಷ್ಟತೆಯನ್ನ ನೀಡಿದ್ದಾರೆ ದೇವರು. ಮುಂಚಿತವಾಗಿ ಆಲಯವು ಏಕೆ ಅಷ್ಟು ಶ್ರೇಷ್ಠವೆಂದು ಒಂದು ಚಿಕ್ಕ ಮಗುವನ್ನು ಸಹ ನಾವು ಕರೆದು ಪ್ರಶ್ನಿಸಿ ನೋಡಿದ್ರೆ ಆ ಚಿಕ್ಕ ಮಗು ಸಹ ನಮ್ಮ ಪ್ರಶ್ನೆಗೆ ಜಾಣ್ಮೆಯಿಂದ ಉತ್ತರ ನೀಡಬಲ್ಲದು. ಹೇಗೆಂದರೆ ಆಲಯವು ಎನ್ನುವುದು ಪರಿಶುದ್ಧ ಸ್ಥಳ, ಅಲ್ಲಿಯೇ ದೇವರು ವಾಸಿಸುತ್ತಾನೆ ಎಂದು ಜಾಣ್ಮೆಯಿಂದ ಉತ್ತರ ನೀಡಬಲ್ಲದು. ದೇವರು ದೇವಾಲಯದಲ್ಲೇ ವಾಸಿಸುತ್ತಿರುವುದು ನಿಜ. ಹಾಗಾದ್ರೆ ದೇವರು ದೇವಾಲಯದಲ್ಲಿ ವಾಸಿಸುತ್ತಿದ್ದ ಪ್ರತ್ಯೇಕವಾದ ಸ್ಥಳ ಯಾವುದು? ದೇವರಾತ್ಮನ ಮಹಿಮೆಯು ಗೋಚರವಾಗುತ್ತಿದ್ದಲ್ಲಿ ಆಲಯದಲ್ಲಿ ಪ್ರತ್ಯೇಕವಾಗಿ ದೇವರು ದರ್ಶನವನ್ನು ನೀಡುತ್ತಾ ಮೋಶೆಯೊಂದಿಗೂ ಯಾಜಕರೊಂದಿಗೂ ಎಲ್ಲಿಂದ ಮಾತಾಡುತ್ತಿದ್ದರು ಎಂಬ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿದ್ದಾರೆ. ಇದಕ್ಕೆ ವಾಕ್ಯಗಳನ್ನು ಗಮನಿಸೋಣ. ವಿಮೋಚನ ಕಾಂಡ 25ನೇ ಅಧ್ಯಾಯ 22ನೇ ವಾಕ್ಯ. ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು. ಕೃಪಾಸನದ ಮೇಲೆ ಆಜ್ಞಾಶಾಸನಗಳನ್ನು ಇಟ್ಟಿರುವ ಮಂಜೂಷದ ಮೇಲನ 2 ಕೇರುಬಿಗಳ ನಡುವೆ ನಾನು ಇದ್ದು ನಿನ್ನ ಸಂಗಡ ಮಾತಾಡಿ ನೀನು ಇಸ್ರೇಲರಿಗೆ ಆಜ್ಞಾಪಿಸಬೇಕಾಗಿರುವ ಎಲ್ಲಾ ಸಂಗತಿಗಳನ್ನು ತಿಳಿಸುವನು. ಇಲ್ಲಿ ವಾಕ್ಯವನ್ನು ಗಮನಿಸಿದ್ರ, ಆ ಕೃಪಾಸನದ ಕೇರುಬಿಗಳ ನಡುವೆ ಆಜ್ಞಾಶಾಸನಗಳನ್ನು ಇಟ್ಟಿರುವ ಮಂಜೂಷದ ಮೇಲನ 2 ಕೇರುಬಿಗಳ ನಡುವೆಯಿಂದ ದರ್ಶನವನ್ನು ನೀಡುತ್ತಾ ಅಲ್ಲೇ ದೇವರು ವಾಸಿಸುತ್ತಿದ್ದನು ಎಂದು ಈ ವಾಕ್ಯವು ಸ್ಪಷ್ಟಪಡಿಸುತ್ತದೆ. ಆಜ್ಞಾಶಾಸನಗಳೇನೆಂದರೆ ದೇವರು ತಾನೇ ತನ್ನ ಬೆರಳುಗಳಿಂದ ಬರೆದ 2 ಕಲ್ಲಿನ ಹಲಗೆಗಳು. ಅಲ್ಲಿಯೇ ದೇವರು ದರ್ಶನವನ್ನು ನೀಡುತ್ತಾ ವಾಸಿಸುತ್ತಿದ್ದನು ಎಂದು ನಾವು ಈ ವಾಕ್ಯದಿಂದ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಈ ಪ್ರತ್ಯೇಕವಾದ ಸ್ಥಳದಿಂದಲೇ ಆಲಯವು ದೇವರಾಲಯವೆಂತಲೂ ಮಹಾಪರಿಶುದ್ಧ ಸ್ಥಳವೆಂತಲೂ ಈ ವಾಕ್ಯದಿಂದ ನಾವು ಅರಿತುಕೊಳ್ಳಬಹುದು. ಮುಂಚಿತವಾಗಿ ನಾವು ಗಮನಿಸಿದ ಪ್ರಕಾರ ಆ ಕಟ್ಟಡದ ಆಲಯವನ್ನು ದೇವರು ನಿರಾಕರಿಸಿ ಕೆಡವಿದ್ದನ್ನು ಗಮನಿಸಿದ್ರಿ. ಇದಕ್ಕೆ ಕಾರಣವೇನೆಂದರೆ ದೇವರು ಅನ್ಯರಾಗಿರುವ ನಮ್ಮನ್ನು ನಮ್ಮ ಹೃದಯ ಎಂಬ ಆಲಯಗಳಲ್ಲಿ ಸದಾಕಾಲ ವಾಸಿಸಲು
ನಮ್ಮನ್ನು ನಡೆಸಲು ತನ್ನ ಸ್ವರಕ್ತದಿಂದ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ನಮ್ಮೊಂದಿಗೆ ಮಾಡಿಕೊಂಡಿದ್ದಾನೆ. ಇದಕ್ಕೆ ವಾಕ್ಯವನ್ನು ಗಮನಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 15ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೂ. ಪವಿತ್ರಾತ್ಮನು ಸಹ ನಮಗೆ ಸಾಕ್ಷಿ ಕೊಡುವವನಾಗಿ, ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಇಡುವೆನು, ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವೆನು ಎಂದು ಕರ್ತನು ನುಡಿಯುತ್ತಾನೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರ ಆಲಯವಿತ್ತು, ಮಹಾಪರಿಶುದ್ಧ ಸ್ಥಳವಿತ್ತು. ಅಲ್ಲಿ ಆಜ್ಞಾಶಾಸನಗಳನ್ನು ಇಟ್ಟಿರುವ ಮಂಜೂಷವಿತ್ತು. ಅದರಲ್ಲಿ ದೇವರು ತಾನೇ ತನ್ನ ಬೆರಳುಗಳಿಂದ ಬರೆದ 2 ಕಲ್ಲಿನ ಹಲಗೆಗಳಿತ್ತು. ಅಲ್ಲಿಯೇ ದೇವರಾತ್ಮನು ದರ್ಶನವನ್ನು ನೀಡುತ್ತಾ ವಾಸಿಸುತ್ತಿದ್ದನು ಎಂಬುದಕ್ಕೆ ವಾಕ್ಯವನ್ನು ಮುಂಚಿತವಾಗಿಯೇ ನಾವು ವಿಮೋಚನಾ ಕಾಂಡದಲ್ಲಿ ಗಮನಿಸಿದ್ರೆ, ಇಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥರಾಗಿರುವ ನಮ್ಮನ್ನು ದೇವರು ತನ್ನ ಆಲಯವಾಗಿಯೂ ಮಹಾಪರಿಶುದ್ಧವಾದ ಸ್ಥಳವಾಗಿಯೂ ಗರ್ಭಗುಡಿಯಾಗಿಯೂ ಮಾರ್ಪಡಿಸಿ ನಮ್ಮ ಹೃದಯ ಎಂಬ ಹಲಗೆಗಳ ಮುಖಾಂತರವಾಗಿ ದೇವರಾತ್ಮನು ನಮ್ಮೊಳಗೆ ವಾಸಿಸುತ್ತಿದ್ದಾರೆಂದು ಈ ವಾಕ್ಯದ ಮುಖಾಂತರವಾಗಿ ದೇವರಾತ್ಮನು ಸ್ಪಷ್ಟತೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಮೋಶೆಯು ಆಲಯದ ವಿಷಯವಾಗಿ ಕೊಟ್ಟಿರುವ ಆಜ್ಞೆ ನಿಯಮಗಳೆಲ್ಲ ಏನು? ಇವು ನಮಗೆ ಅಳವಡಿಸಲ್ಪಡುವುದಿಲ್ಲವೇ ಎಂದು ನೀವು ಪ್ರಶ್ನಿಸಬಹುದು. ಮಾಂಸಿಕ ರೀತಿಯಲ್ಲಿ ಮೋಶೆ ಯಾವುದೇ ಆಜ್ಞೆ, ವಿಧಿಗಳು, ನಿಯಮಗಳು ಹೊಸ ಒಡಂಬಡಿಕೆಗೆ ಮಧ್ಯಸ್ಥರಾಗಿರುವ ನಮಗೆ ಅಳವಡಿಸಲ್ಪಡುವುದಿಲ್ಲ ಎನ್ನುವುದನ್ನು ದೇವರು ತನ್ನ ಪರಿಶುದ್ಧ ಪ್ರವಾದಿಯಾದ ಯೆರೆಮೀಯನ ಮುಖಾಂತರವಾಗಿ ಮಾತಾಡಿದ್ದಾರೆ. ಇದಕ್ಕೆ ವಾಕ್ಯಗಳನ್ನು ಗಮನಿಸೋಣ. ಯೆರೆಮೀಯ 31ನೇ ಅಧ್ಯಾಯ 31ನೇ ವಾಕ್ಯದಿಂದ 32ನೇ ವಾಕ್ಯದವರೆಗೂ. ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನು ಇಸ್ರೇಲ್ ವಂಶದವರೊಂದಿಗೂ ಯೆಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂತದ್ದಲ್ಲ. ನಾನು ಅವರಿಗೆ ಪತಿಯಾಗಿದ್ದು ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದ್ದಾರಷ್ಟೇ. ಇಲ್ಲಿ ದೇವರು ಈ ಹೊಸ ಒಡಂಬಡಿಕೆಗೆ ಮಧ್ಯಸ್ಥರಾಗಿರುವ ನಮಗೆ ಈ ಮೋಶೆಯ ಆಜ್ಞಾ ವಿಧಿಗಳು ಅನ್ವಯಿಸುವುದಿಲ್ಲ ಎಂದು ಸ್ಪಷ್ಟತೆಯನ್ನ ನೀಡಿದ್ದಾರೆ. ಇಲ್ಲಿ ವಾಕ್ಯವನ್ನು ಗಮನಿಸಿ, ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯದ್ದಲ್ಲ ಎಂದು ದೇವರಾತ್ಮನು ಇಲ್ಲಿ ನಮಗೆ ಸ್ಪಷ್ಟತೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಆ ಮೋಶೆಯ ಆಜ್ಞಾ ವಿಧಿಗಳು ನಮಗೆ ಅಳವಡಿಸಲ್ಪಡುವುದಿಲ್ಲ ಎನ್ನುವುದನ್ನ ದೇವರು ಸ್ಪಷ್ಟವಾಗಿ ನುಡಿದಿದ್ದಾರೆ. ಇಂದು ಸಹ ದೇವರು ತನ್ನ ಸ್ವರಕ್ತದಿಂದ ಸ್ಥಾಪಿಸಲ್ಪಟ್ಟ ಒಡಂಬಡಿಕೆಯಲ್ಲಿ ನಮ್ಮ ಹೃದಯ ಎಂಬ ಆಜ್ಞಾ ಶಾಸನಗಳೊಳಗಿಂದ ಮಾತಾಡುತ್ತಿದ್ದಾನೆ. ಈ ಶಾಸನವು ಅಕ್ಷರದಲ್ಲಿ ಬರೆಯಲ್ಪಟ್ಟ ಲಿಖಿತ ರೂಪವಾದದ್ದಲ್ಲ, ಪರಿಶುದ್ಧಾತ್ಮನಾಗಿ ನಮ್ಮ ಹೃದಯದಲ್ಲಿ ವಾಸಿಸುತ್ತಾ ನಮ್ಮನ್ನು ನಡೆಸುವ ಆತ್ಮ ಸಂಬಂಧವಾದದ್ದು. ಈ ಹೊಸ ಒಡಂಬಡಿಕೆಗೆ ಮಧ್ಯಸ್ಥರಾಗಿರುವ ನಮ್ಮೊಳಗೆ ದೇವರು ಪರಿಶುದ್ಧಾತ್ಮನಾಗಿ ನಮ್ಮ ಹೃದಯದಲ್ಲಿ ವಾಸಿಸುತ್ತಿದ್ದಾರೆ. ಪ್ರತ್ಯೇಕವಾದ ಒಂದು ದಿನದಲ್ಲಿ ಮಾತ್ರ, ಪ್ರತ್ಯೇಕವಾದ ಒಂದು ಸ್ಥಳಕ್ಕೆ ಮಾತ್ರ ಹೋಗಿ ನಾವು ದೇವರನ್ನು ಆರಾಧಿಸಬೇಕೇ ಎಂದು ನಿಮ್ಮಲ್ಲಿ ಪ್ರಶ್ನೆಗಳು ಉದ್ಭವಿಸಬಹುದು. ದೇವರನ್ನು ನಾವು ಆತ್ಮೀಯ ರೀತಿಯಲ್ಲಿ ನಮ್ಮ ಅಂತರಾಳದೊಳಗಿಂದ ಎಲ್ಲಿ ಬೇಕಾದ್ರೂ, ಯಾವ ಸ್ಥಳದಲ್ಲಿ ಬೇಕಾದ್ರೂ ದೇವರನ್ನು ಆರಾಧಿಸಬಹುದು ಎಂದು ಕರ್ತನು ನುಡಿದಿದ್ದಾರೆ. ಇದಕ್ಕೆ ವಾಕ್ಯವನ್ನು ಗಮನಿಸೋಣ. ಯೋಹಾನ 4ನೇ ಅಧ್ಯಾಯ 24ನೇ ವಾಕ್ಯ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ದೇವರು ಯಾರಾಗಿದ್ದಾರೆ? ದೇವರು ಆತ್ಮಸ್ವರೂಪನಾಗಿದ್ದಾರೆ. ಆತನನ್ನು ಆರಾಧಿಸುವ ನಾವು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ಆರಾಧಿಸಬೇಕು ಎಂದು ಈ ವಾಕ್ಯದ ಮುಖಾಂತರವಾಗಿ ಕರ್ತನು ನುಡಿಯುತ್ತಿದ್ದಾರೆ. ಯಾವುದೇ ಸ್ಥಳದಲ್ಲಿ ಆದರೂ ಸಹ ದೇವರಾತ್ಮನನ್ನು ನಮ್ಮ ಅಂತರಾಳದೊಳಗಿಂದ ಆರಾಧಿಸಬಹುದು. ಪ್ರಿಯರೇ, ನಮ್ಮ ಮನೆಯಿಂದಾಗ್ಲಿ, ಆಫೀಸ್ಗಳಿಂದಾಗ್ಲಿ, ಬಸ್ಸುಗಳಲ್ಲಿ ಸಂಚರಿಸುವಾಗಲಿ, ಪ್ರಯಾಣವನ್ನು ಮಾಡುವಾಗಲಿ, ಎಲ್ಲಿಂದ ಬೇಕಾದ್ರೂ ನಾವು ದೇವರನ್ನು ಆರಾಧಿಸಬಹುದು. ಇಂದು ಪಾಸ್ಟರ್ಗಳು, ಪ್ರೀಸ್ಟ್ಗಳು, ಫಾದರ್ಗಳು ಎಂದು ಕರೆಯಲ್ಪಡುವ ಸುಳ್ಳು ಬೋಧಕರುಗಳು ಈ ವಾಕ್ಯಗಳನ್ನು ಜನರಿಗೆ ಬೋಧಿಸುವುದಕ್ಕೆ ಮರೆತಿದ್ದಾರೆ. ವಾಕ್ಯವನ್ನು ಗಮನಿಸಿ. ಮತ್ತಾಯ 18ನೇ ಅಧ್ಯಾಯ 20ನೇ ವಾಕ್ಯ. ಯಾಕಂದ್ರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು. ಇಲ್ಲಿ ಯೇಸು ಕ್ರಿಸ್ತನು ಹೇಳುವುದನ್ನು ಗಮನಿಸಿದ್ರ? ಪ್ರತ್ಯೇಕವಾದ ಸ್ಥಳವೆನ್ನುವ ಒಂದೇ ಒಂದು ಸ್ಥಳದಲ್ಲಿ ಮಾತ್ರ ಅಲ್ಲ, ಯಾವುದೇ ಜಾಗದಲ್ಲಿ ಆಗಲಿ 2-3 ಯೇಸುವಿನ ಹೆಸರಿನಲ್ಲಿ ಕೂಡಿ ಬಂದರೆ ಅಲ್ಲಿ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂದು ಯೇಸು ಕ್ರಿಸ್ತನೇ ಸ್ವಯಂ ಹೇಳಿದ್ದಾರೆ. ನಾವು ದೇವರ ಆಲಯವಾಗಿದ್ದೇವೆ. ದೇವರು ಸರ್ವವ್ಯಾಪ್ತಿಯು ಆತ್ಮಸ್ವರೂಪನೂ ಆಗಿದ್ದಾನೆ. ದೇವರಾತ್ಮನು ನಮ್ಮೊಳಗೆ ಇಂದು ವಾಸ ಮಾಡುತ್ತಿದ್ದಾರೆ. ಆದುದರಿಂದ ನಾವು ದೇವರಾತ್ಮನನ್ನ, ನಮ್ಮೊಳಗೆ ವಾಸಿಸುವ ಈ ಪರಿಶುದ್ಧಾತ್ಮನನ್ನ ನಾವು ಎಲ್ಲಿ ಬೇಕಾದರೂ ದೇವರನ್ನ ಆರಾಧಿಸಬಹುದು. ಪ್ರಿಯರೇ, ಇಂದು ಇಹಲೋಕದ ಸುಳ್ಳು ಬೋಧಕರುಗಳೆಂದು ಕರೆಯಲ್ಪಡುತ್ತಿರುವ ಪಾಸ್ಟರ್ಗಳು ಇಂದು ಸಬ್ಬತ್ ದಿನವಾದ ಈ ಭಾನುವಾರದ ದಿನದಲ್ಲಿ ಮಾತ್ರ ನೀವು ಆಲಯಕ್ಕೆ ತಪ್ಪದೆ ಬರಲೇಬೇಕು, ಆಗ ಮಾತ್ರ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ ಎಂದು ಹೇಳಿಕೊಂಡು ಅನೇಕ ಜನರನ್ನು ವಂಚಿಸುತ್ತಿದ್ದಾರೆ. ಇದಕ್ಕೆ ಒಂದೇ ಒಂದು ವಾಕ್ಯವನ್ನು ಹೊಸ ಒಡಂಬಡಿಕೆಯಿಂದ ತೋರಿಸಿಕೊಡಿ ಎಂದು ಕೇಳಿ ನೋಡಿರಿ. ಅವರಿಂದ ತೋರಿಸಲು ಸಾಧ್ಯವಿಲ್ಲ. ಏಕೆಂದರೆ
ಅದು ಶುದ್ಧ ಸುಳ್ಳು. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಪ್ರತ್ಯೇಕವಾದ ಒಂದು ದಿನವೆನ್ನುವ ಸಬ್ಬತ್ ಎಂಬ ಆಚರಣೆಯನ್ನು ಇಸ್ರೇಲರಿಗೆ ಕೊಟ್ಟದ್ದಕ್ಕೆ ಕಾರಣವೇನು ಎನ್ನುವುದಕ್ಕೆ ಮೊದಲು ನಾವು ವಾಕ್ಯವನ್ನು ಅರಿತುಕೊಳ್ಳಬೇಕು. ಇದಕ್ಕೆ ವಾಕ್ಯವನ್ನು ಗಮನಿಸಿ. ಇದಕ್ಕೆ ವಾಕ್ಯ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 15ನೇ ವಾಕ್ಯ. ಐಗುಪ್ತ ದೇಶದಲ್ಲಿ ನೀವು ದಾಸತ್ವದಲ್ಲಿದ್ದದ್ದನ್ನು ನಿಮ್ಮ ದೇವರಾದ ಯೆಹೋವನು ಭುಜ ಪರಾಕ್ರಮದಿಂದಲೂ ಶಿಕ್ಷಾ ಹಸ್ತದಿಂದಲೂ ನಿಮ್ಮನ್ನು ಬಿಡುಗಡೆ ಮಾಡಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನೀವು ಸಬ್ಬತ್ ದಿನವನ್ನು ಆಚರಿಸಬೇಕೆಂಬುದನ್ನು ನಿಮ್ಮ ದೇವರಾದ ಯೆಹೋವನು ಇದಕ್ಕಾಗಿಯೇ ಆಜ್ಞಾಪಿಸಿದ್ದಾನೆ. ಸಬ್ಬತ್ ಎನ್ನುವ ವಾರದ ಆಚರಣೆಯನ್ನು ದೇವರು ಇಸ್ರೇಲರಿಗೆ ಕೊಟ್ಟದ್ದಕ್ಕೆ ಇದೇ ಕಾರಣ. ಅವರು ವಾರವೂ ಸಬ್ಬತ್ ದಿನದಂದು ಐಗುಪ್ತ ದೇಶದಲ್ಲಿ ತಾವು ದಾಸತ್ವದಲ್ಲಿದ್ದಾಗ ದೇವರು ಅವರನ್ನು ಬಿಡುಗಡೆ ಮಾಡಿದ್ದನ್ನು ನೆನೆಸಿಕೊಳ್ಳುವುದಕ್ಕಾಗಿ, ಅವರ ಜ್ಞಾಪಕದಲ್ಲಿ ಯಾವಾಗಲೂ ಉಳಿಯುವುದಕ್ಕಾಗಿ ದೇವರು ಈ ಸಬ್ಬತ್ ಎಂಬ ಆ ವಿಶ್ರಾಂತಿ ದಿನದ ಆಚರಣೆಯನ್ನ ಕೈಗೊಳ್ಳುವುದಕ್ಕೆ ಈ ಆಜ್ಞಾ ನಿಯಮವನ್ನು ಇಸ್ರೇಲರಿಗೆ ಕೊಟ್ಟರು ಎಂದು ಈ ವಾಕ್ಯದಿಂದ ದೇವರು ಸ್ಪಷ್ಟತೆಯನ್ನ ನೀಡಿದ್ದಾರೆ. ಹೊಸ ಒಡಂಬಡಿಕೆಗೆ ಮಧ್ಯಸ್ಥರಾಗಿರುವ ನಮಗೆ ಯಾವುದೇ ಪ್ರತ್ಯೇಕವಾದ ಒಂದು ದಿನವೋ ಸಬ್ಬತ್ ಎಂಬ ಭಾನುವಾರದ ಆಚರಣೆಗಳು ಇಲ್ಲ ಎನ್ನುವುದಕ್ಕೆ ದೇವರಾತ್ಮನು ತನ್ನ ವಾಕ್ಯದ ಮುಖಾಂತರವಾಗಿ ಉತ್ತರಗಳನ್ನು ನೀಡಿದ್ದಾರೆ. ಇದಕ್ಕೆ ವಾಕ್ಯಗಳನ್ನು ಗಮನಿಸೋಣ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಾಕ್ಯ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಇಲ್ಲಿ ವಾಕ್ಯವನ್ನು ಗಮನಿಸಿದ್ರ, ಸಬ್ಬತ್ ಎಂಬುವ ಪ್ರತ್ಯೇಕವಾದ ಭಾನುವಾರದ ಒಂದು ದಿನದ ಆಚರಣೆಯು ಇಂದು ನಮ್ಮಲ್ಲಿ ಇದೆ ಎಂದು ನಾವು ಕೈಗೊಳ್ಳುವುದಾದರೆ ನಾವು ದೇವರ ಮುಂದೆ ದೋಷಿಗಳೆಂದು, ಪಾಪಿಗಳೆಂದು ಎಣಿಸಲ್ಪಡುತ್ತೇವೆ ಎಂದು ಈ ವಾಕ್ಯವು ಹೇಳುತ್ತದೆ. ಹೊಸ ಒಡಂಬಡಿಕೆಗೆ ಮಧ್ಯಸ್ಥರಾಗಿರುವ ನಮಗೆ ಯಾವುದೇ ವಾರದ ಆಚರಣೆಗಳು, ಮೋಶೆಯ ಆಜ್ಞಾ ವಿಧಿಗಳು ಅನ್ವಯಿಸುವುದಿಲ್ಲ ಎಂದು ಈ ವಾಕ್ಯದಿಂದಲೂ ದೇವರು ಸ್ಪಷ್ಟತೆಯನ್ನ ನೀಡಿದ್ದಾರೆ. ಇದಕ್ಕೆ ಇನ್ನೂ ಅನೇಕ ವಾಕ್ಯಗಳಿದೆ. ವಾಕ್ಯಗಳನ್ನ ಗಮನಿಸಿಕೊಳ್ಳಿ. ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯ 19ನೇ ವಾಕ್ಯ, 20ನೇ ವಾಕ್ಯ, 28ನೇ ವಾಕ್ಯ, 29ನೇ ವಾಕ್ಯ. ಈ ಎಲ್ಲಾ ವಾಕ್ಯಗಳು ಸಹ ಮೋಶೆಯ ಆಜ್ಞಾ ವಿಧಿಗಳು, ನಿಯಮಗಳು ನಮಗೆ ಅಳವಡಿಸಲ್ಪಡುವುದಿಲ್ಲ ಎಂದು ಸ್ಪಷ್ಟತೆಯನ್ನ ನೀಡಿದೆ. ಪರಿಶುದ್ಧಾತ್ಮನು ನಮ್ಮಲ್ಲಿ ವಾಸಿಸುತ್ತಿದ್ದಾರೆ ಎನ್ನುವುದಕ್ಕೆ ಪೌಲನ ಮುಖಾಂತರವಾಗಿ ದೇವರು ಅನೇಕ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ವಾಕ್ಯಗಳನ್ನು ಗಮನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಾಕ್ಯ. ನೀವಾದ್ರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದ್ರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ವಾಕ್ಯಗಳನ್ನು ಗಮನಿಸಿದ್ರ, ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಎಂದು ದೇವರಾತ್ಮನು ನಮ್ಮೊಳಗೆ ವಾಸ ಮಾಡುತ್ತಾರೆ ಎಂದು ಈ ವಾಕ್ಯದಿಂದ ಸ್ಪಷ್ಟತೆಯನ್ನ ನೀಡಿದ್ದಾರೆ. ಮತ್ತೊಂದು ವಾಕ್ಯವನ್ನು ಸಹ ಗಮನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 10ನೇ ವಾಕ್ಯ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಇಲ್ಲಿ ವಾಕ್ಯವನ್ನು ಗಮನಿಸಿದ್ರ, ಕ್ರಿಸ್ತನು ಯಾರಲ್ಲಿದ್ದಾರೆ? ನಮ್ಮಲ್ಲಿದ್ದಾರೆ ಎಂದು ದೇವರಾತ್ಮನು ಈ ಎಲ್ಲಾ ವಾಕ್ಯಗಳ ಮುಖಾಂತರವಾಗಿ ಸ್ಪಷ್ಟತೆಯನ್ನ ನೀಡಿದ್ದಾರೆ. ದೇವರಾತ್ಮನ ನಮ್ಮೊಳಗೆ ವಾಸಿಸುತ್ತಿದ್ದಾರೆ ಎಂದು ಎಲ್ಲಾ ವಾಕ್ಯಗಳಿಂದ ದೇವರು ಸ್ಪಷ್ಟತೆಯನ್ನ ನೀಡಿದ್ದಾರೆ. ಇದು ಪ್ರಪಂಚವೆಲ್ಲೆಡೆ ಇರುವ ಬೋಧಕರುಗಳು ಇದನ್ನು ಜನರಿಗೆ ತಿಳಿಸದೆ ವಾರವೂ ಈ ಕಟ್ಟಡದ ದೇವಾಲಯಕ್ಕೆ ಬರಲೇಬೇಕು ಎಂದು ಬೋಧಿಸುತ್ತಿದ್ದಾರೆ. ಇದಕ್ಕೆ ಕಾರಣವೇನೆಂದ್ರೆ, ಕ್ರಿಸ್ತನೇ ನಮ್ಮೊಳಗೆ ವಾಸಿಸುತ್ತಿರುವ ಈ ಸಂಗತಿ ರಹಸ್ಯವಾದ ಸಂಗತಿ ಎಂದು ದೇವರ ವಾಕ್ಯವು ಹೇಳುತ್ತದೆ. ಇದನ್ನು ಮನುಷ್ಯ ಕಲ್ಪಿತವಾದ ಜ್ಞಾನದಿಂದ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಪರಿಶುದ್ಧಾತ್ಮನು ಕೊಟ್ಟಿರುವ ವಾಕ್ಯದ ಮುಖಾಂತರವಾಗಿ, ದೇವರಾತ್ಮನು ನೀಡುವ ತಿಳುವಳಿಕೆಯ ಮುಖಾಂತರವಾಗಿ ಮಾತ್ರವೇ ಅರಿತುಕೊಳ್ಳಬಹುದು. ಪ್ರಿಯರೇ, ಇದಕ್ಕೆ ವಾಕ್ಯವನ್ನು ಗಮನಿಸಿ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಾಕ್ಯ. ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ವಾಕ್ಯವನ್ನು ಗಮನಿಸಿದ್ರ, ಕ್ರಿಸ್ತನು ನಮ್ಮೊಳಗೆ ಪರಿಶುದ್ಧಾತ್ಮನಾಗಿ ವಾಸಿಸುತ್ತಿರುವ ಈ ಸಂಗತಿಯು ಮರ್ಮವಾದ ಸಂಗತಿ, ರಹಸ್ಯವಾದ ಸಂಗತಿ ಎಂದು ವಾಕ್ಯವು ದೃಢಪಡಿಸುತ್ತದೆ. ನೀವೇ ದೇವರ ಆಲಯವಾಗಿದ್ದೀರೆಂದು, ಕ್ರಿಸ್ತನು ನಿಮ್ಮೊಳಗೆ ಇದ್ದಾರೆ ಎನ್ನುವ ರಹಸ್ಯವಾದ ಸಂಗತಿಗಳನ್ನು ಕಟ್ಟಡದ ಆಲಯಗಳಲ್ಲಿ ಬೋಧಿಸುವುದಿಲ್ಲ. ಇಂದು ದೇವರು ಈ ಕಡೆ ದಿನಗಳಲ್ಲಿ ಎಬ್ಬಿಸಿರುವ ವಾಕ್ಯಾನುಸಾರವಾಗಿ ನಡೆಯಲ್ಪಡುತ್ತಿರುವ ಮನೆ ಸಭೆಗಳಿಗೆ ಇದನ್ನು ಬಹಿರಂಗಪಡಿಸಿದ್ದಾರೆ. ಇಂದು ಇಷ್ಟೊಂದು ವಾಕ್ಯಗಳ ಮುಖಾಂತರವಾಗಿ ದೇವರು ನಮ್ಮೊಂದಿಗೆ ಸ್ಪಷ್ಟಪಡಿಸಿದ ಕಾರ್ಯವೇನೆಂದರೆ, ನಾವೇ ದೇವರ ಆಲಯವಾಗಿದ್ದೇವೆ ಎನ್ನುವುದನ್ನು. ಇಂದು ನಿಮ್ಮ ಬೋಧಕರುಗಳು ಕಟ್ಟಡದ ಆಲಯಗಳನ್ನು ಇದು ದೇವರು ವಾಸಿಸುತ್ತಿರುವ ಸ್ಥಳವೆಂದು ಹೇಳುತ್ತಿದ್ದಾರೆಯೇ? ನಿಶ್ಚಯವಾಗಿ ಯಾವ ಕಟ್ಟಡದ ಆಲಯಗಳಲ್ಲಿಯೂ ಯೇಸು ಕ್ರಿಸ್ತನು ವಾಸ ಮಾಡುವುದಿಲ್ಲ. ನೀವೇ ದೇವರ ಆಲಯವಾಗಿದ್ದೀರಿ. ಎಲ್ಲಾ ಸುಳ್ಳು ಬೋಧನೆಗಳಿಂದ ಎಚ್ಚೆತ್ತುಕೊಂಡು ಮನೆ ಸಭೆಗಳಲ್ಲಿ ಸೇರಿಕೊಳ್ಳಿರಿ. ಈ ಪಾಠದ ವಿಷಯವಾಗಿ ಯಾವುದೇ ಸಂದೇಹವಿದ್ದಲ್ಲಿ ಈ ಕೆಳಗಿನ ನನ್ನ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ಯೇಸು ಕ್ರಿಸ್ತನಿಂದ ಉಂಟಾಗುವ ಕೃಪೆಯೂ ಶಾಂತಿಯೂ ನಿಮ್ಮ ಆತ್ಮದೊಂದಿಗೆ